ಕೇಳುಗ ಮಿತ್ರರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಶ್ವೇತಾ. ಇಂದು ತುಮಕೂರಿನ ಸ್ನೇಹ ಮನೋವಿಕಾಸ ಕೇಂದ್ರದ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಲೋಕೇಶ್ ಬಾಬು ಅವರು ನಮ್ಮ ಜೊತೆಗಿದ್ದಾರೆ. ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳು ಆತ್ಮಹತ್ಯೆ ತಡೆ ಮಾಸವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಸರ್ಕಾರಿ ಸಂಸ್ಥೆಗಳು ಸೇರಿದಂತೆ ಅನೇಕ ಖಾಸಗಿ ಮತ್ತು ಸಂಘ ಸಂಸ್ಥೆಗಳು ಆತ್ಮಹತ್ಯೆ ತಡೆ ಕುರಿತು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತವೆ. ಇಂದು ಆತ್ಮಹತ್ಯೆ ತಡೆ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಲೋಕೇಶ್ ಬಾಬು ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ಇತ್ತೀಚೆಗೆ ಸಮಾಜದಲ್ಲಿ ಸಾಕಷ್ಟು ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗೆಯೇ ಆತ್ಮಹತ್ಯೆ ಯೋಚನೆಗಳು ಈ ಮೊದಲಿಗೆ ನಾವು ನೋಡಿದ್ರೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಸಾಕಷ್ಟು ಪ್ರಕರಣಗಳು ದಾಖಲಾಗ್ತಾ ಇದೆ. ಜೊತೆಗೆ ಪತ್ರಿಕೆಗಳಲ್ಲಿ ನಾವು ಈ ಸುದ್ದಿಗಳನ್ನು ದಿನನಿತ್ಯ ಓದೋವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮೊದಲೆಲ್ಲ ಹೇಗೆ ಅಂತಂದರೆ ತುಂಬ ಸಾಲ ಸೋಲ ಮಾಡಿಕೊಂಡು ಅಥವಾ ಆರ್ಥಿಕವಾಗಿ ಸಬಲರ ಆಗಿಲ್ಲದೆ ಇರೋವಂಥವ್ರು ಅಥವಾ ನಿರುದ್ಯೋಗದಿಂದ ಈ ರೀತಿ ತುಂಬ ಒಂದು ಗಟ್ಟಿಯಾದ ಕಾರಣಗಳಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋರ ಸಂಖ್ಯೆ ಹೆಚ್ಚಾಗಿತ್ತು. ಆದರೆ ಇತ್ತೀಚೆಗೆ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ವಯೋಮಾನದವರಲ್ಲೂ ಈ ಸಮಸ್ಯೆ ಹೆಚ್ಚಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ನೀವೇನು ಹೇಳ್ತೀರಾ ಸರ್ ಇದಕ್ಕೆ? ನೀವು ಹೇಳಿದ ಸರಿ. ಸೊ ಮೊದಲನೇದಾಗಿ ಈ ಆತ್ಮಹತ್ಯೆ ಅನ್ನೋದು ಏನಿದೆ, ನಮ್ಮ ಪುರಾಣ ಕಾಲಗಳಲ್ಲಿ ಅಥವಾ ಹಳೆಯ ಸ್ಕ್ರಿಪ್ಚರ್ಸಲ್ಲೆಲ್ಲ ನೋಡಿದ್ರೆ ಒಂದು ತ್ಯಾಗವಾಗಿ ಒಂದೊಂದ್ಸತಿ ಅದನ್ನು ಆತ್ಮಹತ್ಯೆ ಮಾಡ್ಕೊತಾ ಇದ್ರು. ಇಲ್ಲಾಂದರೆ ಅದೇ ತುಂಬ ಅನಿವಾರ್ಯದ ಪರಿಸ್ಥಿತಿ, ಇನ್ನೇನು ನಮಗೆ ಜೀವನದಲ್ಲಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ, ಕ್ರಾನಿಕ್ ಡಿಸೀಸಸ್ ಯಾವುದೋ ಒಂದು ತುಂಬ ವಾಸಿ ಆಗದಿರೋಂಥ ಕಾಯಿಲೆಗಳು ಬಂದಿದ್ದಾವೆ, ಅಥವಾ ನೀವು ಹೇಳ್ದಾಗೆ ಈ ತುಂಬ ಆರ್ಥಿಕ ಸಮಸ್ಯೆ ಆಗೋಗ್ಬಿಟ್ಟಿದೆ, ಇನ್ನು ಯಾವುದೇ ಥರದಲ್ಲಿ ನನಗೆ ಬದುಕಲು ಯಾವುದೇ ಜಾಗನೇ ಇಲ್ಲ ಅಂತ ಒಂದಲ್ಲಿ ಮಾತ್ರ ಆತ್ಮಹತ್ಯೆ ಮಾಡ್ಕೊತಾ ಇದ್ರು. ಸೊ ಈಗ ಏನಾಗಿದೆ, ಈಗ ಹೊಸ ಪ್ರಪಂಚದಲ್ಲಿ ಕ್ಷುಲ್ಲಕ ಕಾರಣಗಳಿಗಾಗಿ ಆತ್ಮಹತ್ಯೆ ಆಲೋಚನೆಗಳು ಬಂದು ತಕ್ಷಣ ಮಾಡಿಕೊಳ್ಳುವಂತಹ ನಡವಳಿಕೆ ಜಾಸ್ತಿ ಕಾಣಿಸ್ತಾ ಇದೆ. ವರ್ಷಕ್ಕೆ 7 ಲಕ್ಷ ಜನ ಗ್ಲೋಬಲಿ, ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, 7 ಲಕ್ಷ ಜನ ಬರೀ ಆತ್ಮಹತ್ಯೆ ಮಾಡಿಕೊಂಡೇ ಸಾಯ್ತಾ ಇರ್ತಾರೆ. ಆ್ಯಕ್ಚುಲಿ ಅಂದರೆ ನಿಮಗೆ ಹೃದಯ ರೋಗ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸು, ಕ್ಯಾನ್ಸರ್, ಆ ಥರ ಮೇಜರ್ 3-4 ಕಾಯಿಲೆ ಬಿಟ್ಟರೆ ನೆಕ್ಸ್ಟು ಆತ್ಮಹತ್ಯೆ ಕೂಡ ಒಂದು ಮೇಜರ್ ಕಾರಣವಾಗುತ್ತೆ ಜನಗಳು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳೋದಕ್ಕೆ. ಸೊ ಹಾಗಾಗಿ ಈಗಿನ ಸರ್ಕಾರದವರು ಏನು ಮಾಡಿದ್ದಾರೆ, ಆತ್ಮಹತ್ಯೆಯ ಬಗ್ಗೆ ಜಾಸ್ತಿ ತಿಳುವಳಿಕೆಯನ್ನು ಉಂಟು ಮಾಡೋಣ, ಅವೇರ್ನೆಸ್ಸನ್ನು ಜಾಗೃತಿಯನ್ನು ಮಾಡೋಣ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಜನಗಳಿಗೆ ಅನುಕೂಲ ಮಾಡಿಕೊಡೋಣ. ಯಾಕಂದರೆ ಈ ಸರಿಯ ಥೀಮ್ ಏನಪ್ಪ ಅಂದರೆ, ಸೆಪ್ಟೆಂಬರ್ 10, 2024ಗೆ ಸ್ಟಾರ್ಟ್ ಅ ಕನ್ವರ್ಸೇಷನ್ ಅಂತ, ಅಂದರೆ ಮಾತನ್ನು ಶುರು ಮಾಡಿ ನೀವು ಅಂತ. ಆ್ಯಕ್ಚುಲಿ ಎಷ್ಟೋ ಸತಿ ಸಂಕೋಚದಿಂದ ಈ ಆಲೋಚನೆ ಇದನ್ನು ಅವಮಾನ ಕೊಡುವಂಥದ್ದ, ಅಥವಾ ನನ್ನ ಜನ ವೀಕ್ ಅನ್ಕೊತಾರ, ಈ ಥರದ್ದೇ ಆಲೋಚನೆಗಳಿಂದ ಜನ ಸಹಾಯ ಕೇಳೋದಕ್ಕೆ ಬರೋದೇ ಇಲ್ಲ. ಸೊ ಅಟ್ಲೀಸ್ಟ್ ನೀವು ಕನ್ವರ್ಸೇಷನ್ ಸ್ಟಾರ್ಟ್ ಮಾಡಿ, ನನಗೆ ಯಾಕೋ ಈ ಥರ ಅನ್ನಿಸ್ತಿದೆ, ನನ್ನ ಮನಸ್ಸಲ್ಲಿ ಬೇಡವಾದಂಥ ಆಲೋಚನೆಗಳು ಬರ್ತಿದೆ, ಜೀವನದ ಬಗ್ಗೆ ಜಿಗುಪ್ಸೆ ಅನ್ನಿಸ್ತಿದೆ, ಸಾಯಬೇಕು ಅನ್ನಿಸ್ತಿದೆ ಅಂತ ಕೇಳಿಸ್ಕೊಳ್ಳೋದಕ್ಕೆ ನಾವೆಲ್ಲ ರೆಡಿ ಇರಬೇಕು. ಹಾಗೂ ಅವ್ರಿಗೆ ಮಾತಾಡೋದಕ್ಕೆ ಪ್ರೋತ್ಸಾಹವನ್ನು ಮಾಡಬೇಕು. ಸೊ ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಅ ಕನ್ವರ್ಸೇಷನ್ ಇಸ್ 50%, ಅಂದರೆ 50% ನಾವು ಅವರನ್ನು ಬದುಕಿಸೋದಕ್ಕೆ ಸಾಧ್ಯತೆಗಳನ್ನು ಕೊಡುತ್ತೆ ಅನ್ನುವ ಥೀಮನ್ನು ಇಟ್ಕೊಂಡು ಪ್ರಪಂಚದಾದ್ಯಂತ ಈ ಸರಿ ಅದನ್ನು ಪ್ರಪೋಗೇಟ್ ಮಾಡ್ತಿದ್ದಾರೆ. ಸರ್, ಪ್ರತಿ ಕಾರ್ಯಕ್ರಮ ಈ ಥರ ಏನಾದರೂ ತಡೆ ಮಾಸಾಚರಣೆ ಅಥವಾ ದಿನಾಚರಣೆಗಳನ್ನು ಮಾಡುವಾಗ ಸಾಮಾನ್ಯವಾಗಿ ಘೋಷವಾಕ್ಯಗಳನ್ನು ರಿಲೀಸ್ ಮಾಡ್ತಿರ್ತಾರೆ ಸರ್. ಅದೇ ಥರ ಆತ್ಮಹತ್ಯೆ ತಡೆ ಮಾಸಾಚರಣೆಗೂ ಈ ಸಲದ ಏನಾದರೂ ಘೋಷಣೆ ಇದೆಯಾ? ಚೇಂಜ್ ದ ನರೇಟಿವ್ ಅಂತ, ಅಂದರೆ ನಾವು ಅಂದುಕೊಂಡಿರುವ ಹಳೆಯ ಆಲೋಚನೆಗಳನ್ನು ಬದಲಾಯಿಸಿ ಹಾಗೂ ಮಾತನಾಡಲು ಪ್ರಾರಂಭಿಸಿ ಅಂತ. ಆ್ಯಕ್ಚುಲಿ ಯಾಕಂದರೆ ಹಳೆ ಆಲೋಚನೆ ಅಂದರೆ, ಈಗ ನೋಡಿ, ಆತ್ಮಹತ್ಯೆ ಮಾಡ್ಕೊಳ್ಳೋನು ವೀಕ್ ಪರ್ಸನ್ನು, ಆತ್ಮಹತ್ಯೆ ಮಾಡ್ಕೊಳ್ಳೋರು ಪಾಪಿ, ಅದ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳಿರಲಿಲ್ಲ. ಅವಾಗ ಪೊಲೀಸಲ್ಲೂ ಕೂಡ IPS ಸೆಕ್ಷನ್ನು ಕ್ರಿಮಿನಲ್ ಆ್ಯಕ್ಟ್ ಅಂತ ಇರೋದು. ನೀವು ಆತ್ಮಹತ್ಯೆ ಮಾಡ್ಕೊಂಡು ಅಡ್ಮಿಟ್ ಆದರೆ ಅವ್ನು ಮತ್ತೆ ಪೊಲೀಸರು ಹೋಗಿ ಎನ್ಕ್ವೈರಿ ಮಾಡೋದು, ಆ ಥರದ್ದೆಲ್ಲ ಇತ್ತು. ಈಗ ಅದನ್ನು IPS ಸೆಕ್ಷನಿಂದ ಪೂರ್ತಿ ತೆಗೆದಾಕ್ಬಿಟ್ಟಿದ್ದಾರೆ. ಯಾಕೆಂದರೆ ಅದೊಂದು ಕಾಯಿಲೆಯಾಗಿ ಅವರು ಕೂಡ ಪರಿಗಣಿಸಿದ್ದಾರೆ. ಹಾಗಾಗಿ ಆತ್ಮಹತ್ಯೆ ಆದ ತಕ್ಷಣ ಮುಂಚೆ ಅವ್ರನ್ನ ಹಂಗೆ ಡಿಸ್ಚಾರ್ಜ್ ಮಾಡ್ತಾಯಿದ್ರು. ಈಗ ಮನೋವೈದ್ಯರನ್ನ ಕರೆಸಿ ಅಥವಾ ಸೈಕಾಲಜಿಸ್ಟ್ ಕರೆಸಿ ಕಂಪಲ್ಸರಿ ಒಂದು ವಿಸಿಟನ್ನು ಅವ್ರಿಗೆ ಕೊಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು ನಿಮ್ಮ ಫ್ಯಾಮಿಲಿ ಅಥವಾ ಆರ್ಥಿಕ ಬೇರೆ ಯಾವುದೇ ಕಾರಣಗಳು ಹೊರಗಡೆ ಕಾಣಿಸಿದ್ರೂ ಕೂಡ ಮಾನಸಿಕ ಅನಾರೋಗ್ಯ ಮುಖ್ಯ ಕಾರಣ ಇದಕ್ಕೆ. ಹಾಗಾಗಿ ಪ್ರತಿ ಜನಗಳನ್ನು ನಾವು ಅವರ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಪ್ರೇರೇಪಣೆ ಕೊಡಬೇಕು ಅನ್ನೋದೇ ಈ ಸರಿ ಮುಖ್ಯ ಧ್ಯೇಯವಾಗಿದೆ, ಘೋಷವಾಕ್ಯವಾಗಿದೆ. ಸರ್, ಇವತ್ತು ನಾವು ಗಮನಿಸಿದ ಹಾಗೆ ಅಥವಾ ಎಲ್ಲರ ಬದುಕು ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ತುಂಬ ಫಾಸ್ಟು, ಎಲ್ಲದರಲ್ಲೂ ಸ್ಪೀಡು. ಈ ಒಂದು ಸಿಚುಯೇಷನ್ನಲ್ಲಿ ಮಾನಸಿಕ ಆರೋಗ್ಯ ಅಂತ ಅನ್ನೋದು ಎಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದೆ?
ಡೆಫಿನೆಟ್ಲಿ. ಈಗ ನೋಡಿ, ಬೆಳಗ್ಗೆ ಎದ್ದಾಗಿಂದನೂ ಎಲ್ಲರಿಗೂ ಒಂದು ಟಾಸ್ಕ್ ಇದ್ದೇ ಇರುತ್ತೆ. ನಾನು ಇವತ್ತು ಜಾಬ್ಗೆ ಹೋಗಬೇಕು, ಮಕ್ಳಿಗೆ ಇದು ಮಾಡಿಕೊಡ್ಬೇಕು, ಬಟ್ಟೆ ಹಾಕೊಳ್ಳೋದ್ರಿಂದ ಹಿಡಿದು ಅಂದರೆ ಸಮಾಧಾನವಾಗಿ ರೆಡಿಯಾಗಿ ಜನ ಹೋಗ್ತಾರೆ ಅನ್ನೋದಕ್ಕಿಂತ ಹಡಾಹುಡಿಲೇ ಎಲ್ಲ ಟಕ ಆಗ್ತಾ ಇರಬೇಕು, ಹೋಗ್ತಾ ಇರಬೇಕು, ಆ ಥರನೇ ಅಂದರೆ ಬ್ಯುಸಿ. ಸೊ ಇದೆಲ್ಲದ್ರ ಮಧ್ಯೆ ಏನಾಗ್ತಿದೆ ಅಂದರೆ ನಮಗೆ ನಾವು ಕೊಟ್ಕೊಳ್ಳುವಂಥ ಒಂದು ಸಮಯ ಕಡಿಮೆ ಆಗ್ತಿದೆ. ಅದು ನಾನು ಒಂಟಿಯಾಗಿ ನಾನು ಸ್ವಲ್ಪ ಹೊತ್ತು ಚಿಂತನೆಗಳನ್ನು ಮಾಡಬೇಕು, ಅಥವಾ ನನ್ನ ಸ್ವಂತ ಕ್ಲೋಸ್ ಫ್ರೆಂಡ್ಸ್ ಜೊತೆ ನಾನು ಮಾತಾಡಬೇಕು, ಅಥವಾ ಅವ್ರ ಜೊತೆ ವಾಕಿಂಗ್ ಹೋಗಬೇಕು, ಈ ಹವ್ಯಾಸಗಳು ಕಡಿಮೆ ಆಗ್ತಾಯಿದೆ. ಪ್ಲಸ್ಸು ಎಲ್ಲರ ಜವಾಬ್ದಾರಿಗಳನ್ನು ಎಲ್ಲರೂ ತೊಗೊತಾ ಇದ್ದಾರೆ ಈಗ. ಅಂದರೆ ಈಗ ನೀವು ನನ್ನ ಜವಾಬ್ದಾರಿ ಎಷ್ಟೊಂದು ತೊಗೊತಾ ಇದ್ದೀನಿ, ನಿಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ವಾ ಅಂತ ಕುಟುಂಬದ ಮೇಲೆ ನಾವು ಕಿರ್ಚಾಡ್ತಾ ಇರ್ತೀವಿ. ಸೊ ಅವರು ಕೂಡ ಹಾಗೆ ನಮ್ಮ ಮೇಲೆ ಕಿರ್ಚಾಡ್ತಾರೆ. ಸೊ ಮಕ್ಳುಗಳು ಕೂಡ ಏನೋ ನಿಮ್ದೊಂದೇ ಕಷ್ಟನಾ, ನಮ್ದೇನು ಕಷ್ಟ ಇಲ್ವಾ ಲೈಫು ಅಂತ ಅವರು ಕಿರ್ಚಾಡ್ತಾ ಇರ್ತಾರೆ. ಅಂದರೆ ಎಲ್ಲರೂ ನಾವು ಎಷ್ಟೆಷ್ಟು ಕಷ್ಟ ಪಡ್ತಾ ಇದ್ದೀವಿ, ಇನ್ನೊಬ್ಬರು ಆ ಕಷ್ಟವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋ ಒಂದು ಭಾವನೆ ಎಲ್ಲರಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಈ ಪಾಸ್ಟ್ ಫೇಸ್ ಲೈಫಲ್ಲಿ ಏನಾಗ್ತಾ ಇದೆ ಅಂದರೆ ನಾವೆಲ್ಲ ಹಣ ಗಳಿಸುವ ಭರಾಟೆಯಲ್ಲಿ ನಮ್ಮ ಅನಿವಾರ್ಯತೆಗಳೇನಿದೆ, ಫಾರ್ ಎಕ್ಸಾಂಪಲ್ ಅವಶ್ಯಕತೆಗಳೇನಿದೆ, ಒಂದು ಆರ್ಥಿಕ ಅನಿವಾರ್ಯತೆಯನ್ನು ಮೇಲೇ ನಾವೆಲ್ಲ ಗಮನ ಕೊಡ್ತಿದ್ದೀವಿ ಹೊರತು ಭಾವನಾತ್ಮಕ ಅವಶ್ಯಕತೆಗಳ ಮೇಲೆ ನಾವು ಗಮನ ಕೊಡ್ತಾ ಇಲ್ಲ. ಅಂದರೆ ಅಫೆಕ್ಷನ್ ನನಗೆ ಎಷ್ಟು ಬೇಕು ಫ್ಯಾಮಿಲಿಯಿಂದ, ನನ್ನ ಫ್ರೆಂಡ್ಸಿಂದ, ಅಥವಾ ನನ್ನ ಮಕ್ಕಳಿಂದ, ನಮ್ಮ ತಂದೆ ತಾಯಿಗಳಿಂದ, ಆಮೇಲೆ ಗುಡಿಗಳಿಗೆ ಹೋಗೋದು, ರಿಚುವಲಿಸ್ಟಿಕ್ ಆ್ಯಕ್ಟಿವಿಟೀಸು. ಸೊ ಈಗ ಅವೆಲ್ಲ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಸೊ ಈಗ ನಮ್ದು ಎಲ್ಲರದು ಒಂದೇ ಗುರಿ, ದುಡ್ಡು ಮಾಡಬೇಕು, ಒಂದು ಸಣ್ಣ ಸೈಟ್ ತೊಗೋಬೇಕು, ಒಂದು ಕಾರ್ ತೊಗೋಬೇಕು. ಹಾಗೆ ಅಂದರೆ ನಮ್ಮ ಸಿದ್ಧಾಂತ, ಜೀವನದ ಸಿದ್ಧಾಂತ ಮುಂಚೆ ಹಳೆ ಕಾಲದವ್ರಿಗೆ ಇದ್ದಿದ್ದು ಹೆಂಗನ ಇರಲಪ್ಪ ನೆಮ್ಮದಿಯಾಗಿರಬೇಕು ಅಂತ. ಈಗ ನೆಮ್ಮದಿಯಾಗಿರಬೇಕು ಅನ್ನೋ ಪದ ಯಾರೂ ಯೂಸೇ ಮಾಡಲ್ಲ ಈಗ. ಈಗ ನೆಮ್ಮದಿ ಇಲ್ದಿದ್ರೂ ಪರವಾಗಿಲ್ಲ, ದುಡ್ಡು ಮಾಡಬೇಕು ಅಂತ. ಸೊ ಹಾಗಾಗಿ ದುಡ್ಡು ಮಾಡೋದು ತಪ್ಪಲ್ಲ, ಬಟ್ ಅದರಿಂದಾಗಿ ನಮ್ಮ ವೈಯಕ್ತಿಕ ಸಂಬಂಧಗಳನ್ನು ಕಳ್ಕೊಳ್ಳೋದಿರ್ಬೋದು, ಅಥವಾ ನಮ್ಮ ಮನಃಶಾಂತಿಯನ್ನು ಹಾಳು ಮಾಡ್ಕೊಳ್ಳೋದಿರ್ಬೋದು. ಅವಾಗ ನಾವು ದುಡ್ದಿದ್ದಕ್ಕೂ ಕೂಡ ಯಾವುದು ಅರ್ಥ ಇರಲ್ಲ ಅಂತ. ಹೌದು ಸರ್, ಮೊದಲೇ ನಮ್ಮದು ಪಾಪ ಪುಣ್ಯಗಳ ದೇಶ. ಒಂದು ಕಾಲದಲ್ಲಿ ಯೋಚನೆ ಮಾಡ್ತಿದ್ರು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ, ಅಂಥವರಿಗೆ ಮುಕ್ತಿನೇ ಇಲ್ಲ ಅಂತೆಲ್ಲ ಅಜ್ಜಿ ತಾತ ಎಲ್ಲ ಹೇಳೋದು. ಅದನ್ನೆಲ್ಲ ನಾವು ಕೇಳಿದ್ದೀವಿ. ಇತ್ತೀಚೆಗೆ ನಾವಾಗಲೇ ಮಾತಾಡಿದ ಹಾಗೆ ಕೇವಲ ಅವರು ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು, ಅಥವಾ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಸದೃಢವಾಗಿದ್ದರೂ ಕೂಡ ಮಾನಸಿಕವಾಗಿ ಅವರು ಸ್ಟ್ರಾಂಗ್ ಆಗಿಲ್ಲದೆ ಇರೋವಂಥ ಕಾರಣ, ಅಥವಾ ಬೇರೆ ಇನ್ಯಾವುದೋ ಒತ್ತಡಗಳ ಕಾರಣದಿಂದ ಇವತ್ತು ಆತ್ಮಹತ್ಯೆಗೆ ಮುಂದಾಗ್ತಾ ಇದ್ದಾರೆ. ಹೆಂಗಸರಲ್ಲಿ, ಗಂಡಸರಲ್ಲಿ ಯಾರಲ್ಲಿ ಹೆಚ್ಚು ಈ ರೀತಿ ಯೋಚನೆಗಳು ಬರ್ಲಿಕ್ಕೆ ಸಾಧ್ಯ ಇದೆ? ಆ್ಯಕ್ಚುಲಿ ಹೆಂಗಸರು ಅಟೆಂಪ್ಟೆಡ್ ಸೂಸೈಡ್ ಜಾಸ್ತಿ ಆಯಿತಾ. ಫಾರ್ ಎಕ್ಸಾಂಪಲ್ ಒಂದು 75% ಹೆಣ್ಮಕ್ಳು ಅಟೆಂಪ್ಟೆಡ್ ಸೂಸೈಡ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಅಟೆಂಪ್ಟ್ ಮಾಡ್ಕೊಂಡ್ಮೇಲೆ ಸತ್ತೋಗೋದು ಗಂಡಸರು ಜಾಸ್ತಿ. ಹಾಗೆ ಈಗ ನಿಮಗೆ 23% ಗಂಡಸರು ಸತ್ತೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ 100 ಜನ ಹೆಂಗಸರು, 100 ಜನ ಗಂಡಸರು ಸೂಸೈಡ್ ಮಾಡಿಕೊಂಡ್ರೆ ಅದರಲ್ಲಿ ಒಂದು 15-20% ಮಾತ್ರ ಹೆಂಗಸರಲ್ಲಿ ಸಾವಾಗುತ್ತೆ. ಇನ್ನು ಉಳಿದವ್ರು ಚೆನ್ನಾಗಿರ್ತಾರೆ. ಇವ್ರದ್ದು ಜಾಸ್ತಿ 50%ಗಿಂತ ಜಾಸ್ತಿ ಸಾವಾಗುತ್ತೆ. ಅಂದರೆ ಒಂದು ಗಂಡಸು ಆತ್ಮಹತ್ಯೆ ಮಾಡ್ಕೋಬೇಕು ಅಂದಾಗ ಅವನಿಗೆ ಪ್ರಬಲವಾದ ಕಾರಣ ಇರುತ್ತೆ ಅಂತ. ಆ್ಯಕ್ಚುಲಿ ಅವರು ಪ್ಲ್ಯಾನಿಂಗ್ ಮಾಡಿಕೊಂಡು ಇಂಪಲ್ಸಿವ್ ಆಗಿ ಯೂಶ್ವಲಿ ಗಂಡಸರು ಆತ್ಮಹತ್ಯೆ ಪ್ರಯತ್ನ ಮಾಡಲ್ಲ. ಈಗ ಹೆಣ್ಮಕ್ಳು ಭಾವನಾತ್ಮಕವಾಗಿ ಗಂಡನ ಜೊತೆ ಏನೋ ಜಗಳ ಆಯಿತು, ಚಕ್ಕನಾಗಿ ಮಾಡಿಬಿಡ್ಬೋದು, ಅಥವಾ ಏನೋ ಅನುಮಾನ ಬಂತು, ಮೊಬೈಲ್ ಏನೋ ನೋಡಿದ್ರು ಚಕ್ಕನಾಗಿ ಪ್ರಯತ್ನ ಮಾಡ್ಬೋದು. ಯಾರು ನನ್ನ ಮಾತೇ ಕೇಳ್ತಿಲ್ಲ ಅಂತಲೂ ಪ್ರಯತ್ನ ಮಾಡಿಬಿಡ್ತಾರೆ ಆ್ಯಕ್ಚುಲಿ. ಸೊ ಇಂಪಲ್ಸಿವ್ ಬಿಹೇವಿಯರಿಂದ ಪ್ರಯತ್ನ ಮಾಡುವಂತಹ ಆತ್ಮಹತ್ಯಾ ಪ್ರಯತ್ನಗಳೇನಿರ್ತವೆ ಅವುಗಳಲ್ಲಿ ಟರ್ಮಿನೇಷನ್ ಅಂದರೆ ಸಾಯುವಂತಹ ಸಾಧ್ಯತೆಗಳು ಕಡಿಮೆ ಆ್ಯಕ್ಚುಲಿ. ಯಾಕಂದರೆ ಅವ್ರಿಗೆ ಸಾಯಬೇಕು ಅನ್ನೋ ಇಂಟೆನ್ಷನ್ನು ಇರಲ್ಲ, ಸುಮ್ಮನೆ ಆ ಇಂಟೆನ್ಸಿಟಿ, ಆವೇಶಕ್ಕೆ ಪ್ರಯತ್ನ ಮಾಡಿರ್ತಾರೆ. ಗಂಡಸರಲ್ಲಿ ಏನಾಗುತ್ತೆ, ಇಲ್ಲ ಅವ್ರಿಗೆ ಜಾಬ್ ಹೋಗಿರುತ್ತೆ, ಇಲ್ಲ ಏನೋ ಒಂದು ಅವಮಾನ ಆಗಿರುತ್ತೆ. ಸೊ ಅವರು ಏನು ಮಾಡ್ತಾರೆ, ಒಂದು ವಾರ ಪ್ಲ್ಯಾನ್ ಮಾಡ್ಕೊತಾರೆ, ಅವರು ಇಮಿಡಿಯೇಟ್ ಮಾಡೋದಕ್ಕೆ ಹೋಗಲ್ಲ. ಎರಡನೇದು ಏನಪ್ಪ ಅಂದರೆ, ಈ ಹಳ್ಳಿ ಕಡೆ ಇರುವಂಥ ಗಂಡಸರಲ್ಲಿ ಈ ಗಿಡಕ್ಕೆ ಔಷಧಿ ಹೊಡೆಯುವಂಥ ಔಷಧಿಗಳು, ಅದನ್ನು ಅವನು ಇಂಪಲ್ಸಿವ್ ಆಗಿ ಮಾಡಿಕೊಂಡ್ರೂ ಕೂಡ ಅದರ ಟಾಕ್ಸಿಸಿಟಿ ಎಷ್ಟು ಪ್ರಬಲವಾಗಿರುತ್ತೆ ಅಂದರೆ ಅವನು ಬದುಕಬೇಕಂದ್ರೂ ಬದುಕೋಕ್ಕಾಗಲ್ಲ. ಸೊ ಹಾಗಾಗಿ ಕನ್ವರ್ಟೆಡ್ ಯಾವುದು ಪೂರ್ತಿಯಾಗಿ ಕನ್ವರ್ಟ್ ಆಗುವಂಥದ್ದು ಗಂಡಸರಲ್ಲಿ ಜಾಸ್ತಿ ಇರುತ್ತೆ ಆ್ಯಕ್ಚುಲಿ. ಹೆಂಗಸರು ಪ್ರಯತ್ನ ಮಾಡೋದು ಜಾಸ್ತಿ, ಆದರೆ ಸಾಯೋರು ಪರ್ಸೆಂಟೇಜು ಗಂಡಸರು ಜಾಸ್ತಿ. ಸರ್, ಮಕ್ಕಳಲ್ಲಿ ಕೂಡ ಇವತ್ತು ಹೆಚ್ಚಾಗ್ತಾ ಇದೆ ಸರ್. ಮೊಬೈಲ್ ಗೇಮ್ಗಳಲ್ಲಿ ಅವರು ನಿರತರಾಗಿರೋದನ್ನ ನಾವು ನೋಡ್ಬೋದು. ಅಥವಾ ಈಗೆಲ್ಲ ಸಿಲೆಬಸ್ಗಳಲ್ಲೇ ICSE, CBSE, ಸ್ಟೇಟ್ ಸಿಲೆಬಸ್ ಕೊಡಿಸೋರ ಸಂಖ್ಯೆನೇ ಇವತ್ತು ಪೇರೆಂಟ್ಸು ಕಮ್ಮಿ ಆಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎಷ್ಟೋ ಮಕ್ಕಳು ಸರ್, ನಾನು ನೋಡಿರೋ ಹಾಗೆ ಅಥವಾ ನಮ್ಮ ಸಮಾಜದಲ್ಲಿ ಕಂಡು ಬರೋ ಹಾಗೆ ಪ್ರತಿಷ್ಠಿತ ಸ್ಕೂಲ್ಗಳಲ್ಲಿ ಓದೋವಂಥ ಮಕ್ಕಳು ಕೂಡ ಇವತ್ತು ಪ್ರೆಷರು ಅನ್ನೋ ರೇಂಜಿಗೆ ಬಂದುಬಿಟ್ಟಿದ್ದಾರೆ.
ಈ ಮಕ್ಕಳಲ್ಲಿ ಕೂಡ ಈ ರೀತಿ ಯೋಚನೆ ಬರ್ಲಿಕ್ಕೆ ಸಾಧ್ಯನಾ? ಡೆಫಿನೆಟ್ಲಿ. ನೀವು ಆ್ಯಕ್ಚುಲಿ ಹಳೆ ಕೇಸ್ಗಳು ನೆನೆಸ್ಕೊಂಡು ಒಂದು ಬ್ಲೂ ವೇಲ್ ಅಂತ ಒಂದು ವಿಡಿಯೋ ಗೇಮ್ ಇತ್ತು. ಆ್ಯಕ್ಚುಲಿ ಆ ಬ್ಲೂ ವೇಲ್ ವಿಡಿಯೋ ಗೇಮ್ ಮೊಬೈಲಲ್ಲಿ ಆಡಬೇಕಾದ್ರೆ ಮಕ್ಕಳಿಗೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಚೋದನೆ ಕೊಡ್ತಾ ಇದ್ರು. ಹೋಗಿ ಬಿಲ್ಡಿಂಗ್ ಮೇಲಿಂದ ನಿನ್ನ ಚಾಲೆಂಜ್ ಅದೇ, ನೀನು ಬಿಲ್ಡಿಂಗ್ ಮೇಲಿಂದ ಬಿದ್ದುಬಿಡು, ಆ ಥರ ಏನಾದರೂ. ಸೊ ಅವರು 7ನೇ ಕ್ಲಾಸ್ ಹುಡುಗ ಫಸ್ಟ್, ಅವನು ಕೋಲ್ಕತ್ತಾ ಒಬ್ಬ ಹುಡುಗ ಫಸ್ಟ್ ಸತ್ತಾಗಲೇ ಆವಾಗಲೇ ಜನಕ್ಕೊಂದು ಐಡಿಯಾ ಬಂದಿದ್ದು, ಅಬ್ಬಾ ಏನು ಇಷ್ಟೊಂದು ಭಯಂಕರವಾಗಿದೆಯಾ ಅಂತ. ನಂತರ ಈ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಒಂದು ಹುಡುಗಿ ತಮಿಳ್ನಾಡೋಳು ತುಂಬ ಫೇಮಸ್ಸು. ಅವಳಿಗೆ ಅದೇ ಗೋಲ್ಡನ್ ಅದೇನೋ ಅವಾರ್ಡ್ ಕೊಡ್ತಾರಲ್ಲ ಆ ಥರದ್ದು, ಇಷ್ಟು ವ್ಯೂವರ್ಸ್ ಆಗಿದ್ದರೆ ನಿಮ್ಗೆ ಅದೇ ಪ್ಲೇಟ್ ಎಲ್ಲ ಕೊಡ್ತಾರೆ ಯೂಟ್ಯೂಬಲ್ಲಿ. ಆ ಥರ ಅವಳು ಅದನ್ನು 7 ವರ್ಷದ ಹುಡುಗಿ, 8 ವರ್ಷ ಅಷ್ಟೇ ಅವಳಿಗೆ. ಅವಳು ಕಿಟಕಿಗೆ ನೇಣಾಕೊಂಡಿದ್ಲು. ಏನಕ್ಕಪ್ಪ ಅಂದರೆ ಸೇಮ್ ಅವ್ರ ಮನೇಲಿ ಬರೀ ಇನ್ಸ್ಟಾಗ್ರಾಮಲ್ಲೇ ಟೈಮ್ ಪಾಸ್ ಮಾಡ್ತಿರ್ತೀಯ ನೀನು, ಓದ್ಕೊಳ್ಳಲ್ಲ ಅಂತ ಬೈದಿದ್ದಕ್ಕೆ ಅವಳು ಯೂಟ್ಯೂಬಲ್ಲೇ ಹೆಂಗೆ ಸೂಸೈಡ್ ಮಾಡ್ಕೋಬೇಕು ಅಂತ ಸರ್ಚ್ ಮಾಡಿ ಸೂಸೈಡ್ ಮಾಡ್ಕೊಂಡಿದ್ಲು. ಸೊ ಅಂದರೆ ಈಗಿನ ಹುಡುಗರಿಗೆ ಭಾವನಾತ್ಮಕವಾಗಿ ಪ್ರಾಬಬಲಿ ಅವ್ರು ನಮಗಿಂತ ಜಾಸ್ತಿನೇ ಮೆಚುರಿಟಿ ಬರ್ತಾ ಇದೆ ಅಂತ. ಅಂದರೆ ಸೆನ್ಸಿಟಿವಿಟಿ ಜಾಸ್ತಿ. ನಾವು ಸಣ್ಣವರು ಅವ್ರ ವಯಸ್ಸಲ್ಲಿದ್ದಾಗ ನಮಗೆ ಹೊಡಿಲಿ ಬಿಡಲಿ ಏನೇ ಆಗಲಿ ಸಾಯಬೇಕು ಅನ್ನೋದು ಐಡಿಯಾನೇ ಬರ್ತಾ ಇರಲಿಲ್ಲ. ಯಾಕೆಂದರೆ ಇವೆಲ್ಲ ಸಹಜ ಅಂತ, ಬಯಸ್ಕೊಳ್ಳೋದು ಸಹಜ, ಹೊಡೆಸ್ಕೊಳ್ಳೋದು ಸಹಜ ಮನೆಯಲ್ಲಿ ಅಂತೇಳಿ ನಮಗೆಲ್ಲ ಒಂದು ಒಪ್ಪಿಗೆ ಇತ್ತು. ಸ್ಕೂಲ್ಗಳಲ್ಲಿ ಕಿತ್ತಾಡೋದು ಸಹಜ, ಅವಮಾನ ಮಾಡಿಸ್ಕೊಳ್ಳೋದು ಸಹಜ, ಅದಕ್ಕೂ ಸಾಯೋದಕ್ಕೂ ಯಾವ ಕನೆಕ್ಷನ್ ಅಂತ ನಮ್ಗಿದ್ದೆಲ್ಲ. ಬಟ್ ಈಗಿನ ಕಾಲದ ಹುಡುಗರಲ್ಲಿ ಏನಾಗಿದೆ ಅಂದರೆ ಮೆದುಳು ಮೆಚೂರ್ ಆಗ್ತಾ ಇಲ್ಲ, ಬಟ್ ಭಾವನೆಗಳು ಬೇಗ ಮೆಚೂರ್ ಆಗ್ತಿದೆ. ಅಂದರೆ ದೇ ಆರ್ ಬಿಕಮಿಂಗ್ ಎಮೋಷನಲಿ ಎಕ್ಸ್ಪೋಸ್ ಟು ಲಾಟ್ ಆಫ್ ಥಿಂಗ್ಸ್. ಎಲ್ಲದಕ್ಕೂ ಅವ್ರಿಗೆ ಎಕ್ಸ್ಪೋಸ್ ಆಗ್ತಾ ಇರೋದ್ರಿಂದ ಸೊ ವನರಬಿಲಿಟಿ ಜಾಸ್ತಿ. ಅಂದರೆ ಅವ್ರ ನಡವಳಿಕೆ, ಅವ್ರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದು ಇನ್ನೊಬ್ಬರಿಗೆ. ಈಗ 7 ವರ್ಷದವರು, 8 ವರ್ಷದವರು, 9 ವರ್ಷದವರೆಲ್ಲ ಈಗ ನೀವು ಇನ್ಸ್ಟಾಗ್ರಾಮ್ ವಿಡಿಯೋಸ್ ನೋಡಬೇಕು, ತಾಯಿ ಥರನೇ ನಡವಳಿಕೆ ಮಾಡೋದು, ಗರ್ಲ್ ಫ್ರೆಂಡ್ ಥರನೇ ಬಿಹೇವ್ ಮಾಡೋದು, ಅಂದರೆ ಭಾವನಾತ್ಮಕವಾಗಿ. ಬಟ್ ಅದಕ್ಕೆ ಸಪೋರ್ಟ್ ಕೊಡೋಕ್ಕೆ ಬ್ರೈನ್ ಡೆವಲಪ್ ಆಗಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅವ್ರ ಭಾವನೆಗಳು ಹತೋಟಿ ತಪ್ಪಿಡುತ್ತೆ. ಸೊ ಅವಾಗ ಸಣ್ಣ ವಿಚಾರಕ್ಕೂ ಕೂಡ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು. ನಮ್ಮಲ್ಲಿ ಪಾವಗಡದಲ್ಲಿ ಅವ್ರ ತಾಯಿ ಮೊಬೈಲ್ಗೆ ಚಾರ್ಜಿಂಗ್ ಕೊಡಲಿಲ್ಲ ಅಂತ ಸೂಸೈಡ್ ಮಾಡ್ಕೊಂಡಿದ್ದಾನೆ ಹುಡುಗ. ಆ ಥರ ಅಂದರೆ ಇಂಪಲ್ಸಿವಿಟಿ ಒಂದು ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇರೋದು. ಆಮೇಲೆ ಇವ್ರು ಯಾಕೆ ಮಾಡ್ಕೊತಾರೆ ಅನ್ನೋದು ಪೇರೆಂಟ್ಸ್ಗೂ ಇರುತ್ತಲ್ವಾ. ಬೈದ್ಬಿಟ್ಟು ಸುಮ್ಮನೆ ಹೋಗ್ತಾರೆ ಅವರು, ಈ ನನ್ನ ಮಗ ಸಹಾಯಕ್ಕೆ ಯಾಕೆ ಹೋಗ್ತಾನೆ ಅಂತ. ಪೇರೆಂಟ್ಸು ಊಹೆನೇ ಮಾಡ್ಕೊಂಡಿರಲ್ಲ, ನಾನೇನೋ ಇವನಿಗೆ ಅಡ್ವೈಸ್ ಮಾಡಿದ್ರೆ ಅಥವಾ ಸಲಹೆ ಕೊಟ್ಟರೆ ಇವರು ಆತ್ಮಹತ್ಯೆ ಮಾಡ್ಕೋಬೋದು ಅಂತ. ಈಗ ಆ ಥರದ್ದು ತುಂಬ ಸಮಸ್ಯೆಗಳು ಬರ್ತಾ ಇದೆ. ಆನ್ಲೈನ್ ಬುಲ್ಲಿಂಗ್ ಅಂತ, ಸೈಬರ್ ಬುಲ್ಲಿಂಗ್, ಅದರಿಂದನೂ ಕೂಡ ತುಂಬ ಸಮಸ್ಯೆಗಳು ಬರ್ತಾ ಇದೆ. ನನ್ನನ್ನು ಯಾರೂ ಒಪ್ಕೊತಾ ಇಲ್ಲ ಅನ್ನುವಂತಹ ಭಾವನೆ. ಸೊ ಆಮೇಲೆ ಅವ್ರಿಗೀಗ ಸರ್ಚ್ ಮಾಡ್ತಾರೆ, ಹೇಗೆ ನಾನು ಸಾಯಬೇಕು ಅನ್ನೋದನ್ನು ಸರ್ಚ್ ಮಾಡುವಂತಹ ಚಾನ್ಸ್ ಸಿಕ್ಕಿರೋದ್ರಿಂದ ಮಾಡ್ಕೊಳ್ಳೋವಂಥದ್ದು. ಮುಂಚೆ ಅವ್ನಿಗೆ ಅನಿಸಿದ್ರು ಕೂಡ ಪಾಪ ಅವ್ನು ಮಾಡ್ಕೊಳಕ್ಕೆ ಗೊತ್ತಿರಲಿಲ್ಲ ಅವ್ನಿಗೆ ಹೇಗೆ ಮಾಡ್ಕೋಬೇಕು ಅಂತ. ಸೊ ಈ ಥರದ್ದೆಲ್ಲ ಅನಾವಶ್ಯಕವಾದ ಮಾಹಿತಿಯನ್ನು ಅವರು ತಗೊಳ್ಳೋದಕ್ಕೆ ಸಾಧ್ಯತೆ ಇರೋದ್ರಿಂದ ಆತ್ಮಹತ್ಯೆ ಪ್ರಯತ್ನಗಳು ಮಕ್ಕಳಲ್ಲಿ ಜಾಸ್ತಿನೂ ಆಗಿದೆ ಹಾಗೂ ಕಂಪ್ಲೀಟೂ ಆಗ್ತಾ ಇದೆ. ಅಂದರೆ ಸರ್, ಇವತ್ತು ಮೊಬೈಲ್ಗಳ ಬಳಕೆ, ಟೆಕ್ನಾಲಜಿ ಕೈಗೆ ಸಿಗ್ತಿರೋ ಅಂಥ ಫಲವಾಗಿ ಇದು ಒಂದು ಕಾರಣ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಈ ಥರ ಯೋಚನೆ ಬರಲಿಕ್ಕೆ ಅದು ಒಂದು ಕಾರಣ. ಡೆಫಿನೆಟ್ಲಿ ಅವರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಹೇಗೆ ಅಂತ ಅನ್ನೋದು ಕೂಡ ಇವತ್ತು ಮಾಹಿತಿ ಮೊಬೈಲು ಅಥವಾ ಟೆಕ್ನಾಲಜಿ ಯಾವುದಾದ್ರೂ. ಸರ್, ಈ ರೀತಿ ಹೆಚ್ಚಾಗ್ತಿರೋ ಅಂತಹ ಆತ್ಮಹತ್ಯೆಗಳನ್ನು ತಡಿಲಿಕ್ಕೆ ಮಕ್ಕಳಲ್ಲಿ ಇರ್ಬೋದು, ಹೆಂಗಸರಲ್ಲಿ ಗಂಡಸರಲ್ಲಿ ಯಾರಲ್ಲಾದರೂ ಇರ್ಬೋದು, ಮನೆಯವರ ಪಾತ್ರ ಕೂಡ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಮನೆಯವರು ಏನೆಲ್ಲ ಮಾಡ್ಬೋದು ಈ ಆತ್ಮಹತ್ಯೆಗಳನ್ನು ತಡಿಲಿಕ್ಕೆ? ಮೊದಲನೇದಾಗಿ ಆತ್ಮಹತ್ಯೆ ಮಾಡ್ಕೊಳ್ಳುವಂಥವ್ರು ಸಾಕಷ್ಟು ಕ್ಲೂಸ್ನ ಕೊಡ್ತಾರೆ ಅಂತ. ಆಯ್ತಾ, ಏನಾದರೂ ಒಂದು ಕ್ಲೂಗಳು ಕೊಟ್ಟು, ಅಯ್ಯೋ ನನಗೆ ಯಾಕೋ ಬದುಕಕ್ಕೆ ಆಸೆ ಇಲ್ಲ ಅನ್ನಿಸ್ತಿದೆ, ಅಥವಾ ಯಾಕಪ್ಪ ದೇವ್ರನ್ನ ಇನ್ನೂ ಕರ್ಕೊಂಡ್ಲಿಲ್ಲ ಅಂತ ಅನ್ನಿಸ್ತಿದೆ, ನೋಡು ಹಿಂಗೆ ಆಡ್ತಾ ಇರೋ, ನಂದು ವಾರದಲ್ಲಿ ನಿನ್ನ ನೋಡೋದೇ ಇಲ್ಲ, ಈ ಥರ ಏನಾದರೂ ಒಂದು ಕ್ಲೂಸ್ ಕೊಡ್ತಾ ಇರ್ತಾರೆ. ಇಲ್ಲ ಅವ್ರ ಪಾಡಿಗೆ ಅವರೇ ಒಬ್ಬಂಟಿಯಾಗಿರೋದು, ಊಟ ತಿಂಡಿ ಕಡಿಮೆ ಮಾಡಿರೋದು, ಯಾರ ಜೊತೆಗೂ ಜಾಸ್ತಿ ಅನ್ಯೋನ್ಯವಾಗಿ ಇಲ್ಲದೆ ಇರೋದು. ಸೊ ಅವರ ನಡವಳಿಕೆಯಲ್ಲಿ ಡೆಫಿನೆಟ್ಲಿ ಏನಾದರೂ ಕ್ಲೂಸ್ ಕೊಡ್ತಾ ಹೋಗ್ತಾ ಇರ್ತಾರೆ. ಇಲ್ಲ ಅಂದ್ರೆ ಕೆಲವೊಬ್ರು ನೋಡಿದ್ದೀನಿ, ಈ ಗಂಡಸರೆಲ್ಲ ಅವರೆಲ್ಲ ಅಂದ್ರೆ ಅತಿ ಚುರುಕಾಗ್ಬಿಡ್ತಾರೆ, ವಿಲ್ ಬರೆದು ಬಿಡೋದು, ಎಲ್ಲರಿಗೂ ವಿಂಗಡಣೆ ಮಾಡೋದು, ನೀನು ಹಿಂಗಿರ್ಬೇಕು ಅಂತ. ಆಮೇಲೆ ನೋಡೋ ಬುದ್ಧಿವಾದ ಹೇಳೋದು, ನಾನು ಇಲ್ಲ ಅಂದ್ರೆ ಹಿಂಗೆಲ್ಲ ನೋಡ್ಕೋಬೇಕು, ನೀವ್ ಯಾಕೆ ಹಂಗೆ ಮಾತಾಡ್ತಿದ್ದೀರಾ, ಹೀಗೆಲ್ಲ ಅನವಶ್ಯಕವಾಗಿ ಚೆನ್ನಾಗೇ ಇದ್ದೀರಲ್ಲ ಅಂತ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ರು ಯಾರಿಗೂ ಗೊತ್ತು ನಾಳೆ ಏನಾಗೋಗ್ಬಿಡುತ್ತೋ. ಅದಕ್ಕೆ ನಿಮ್ಗೆಲ್ಲ ಹೇಳಿರ್ತೀನಿ, ತಿಳ್ಕೊಳ್ಳಿ ಇದನ್ನೆಲ್ಲ ಅಂತ. ನೋಡೋ ಅವನ ಜೊತೆ ಕಚ್ಚಾಡಬೇಡ, ಅಣ್ಣ ತಮ್ಮ ಚೆನ್ನಾಗಿರ್ಬೇಕು, ಈ ಥರ ಬುದ್ಧಿವಾದಗಳನ್ನ ಹೇಳೋದು. ಫ್ರೆಂಡ್ಸ್ಗಳು ನೆನ್ಸ್ಕೊಂಡು ಕೆಲವೊಬ್ರಿಗೆಲ್ಲ ಫೋನ್ ಮಾಡೋದು, ಏನಪ್ಪ ಹೇಗಿದ್ಯಾ, ಎಲ್ಲ ಚೆನ್ನಾಗಿದ್ಯಾ, ಏನೋ ಸಡನ್ ಆಗಿ ಫೋನ್ ಮಾಡಿಬಿಟ್ಟಿದ್ಯಾ, ಹಂಗೆ ಮಾಡಬೇಕು ಅನಿಸ್ತು ಕಣೋ, ಯಾರು ಗೊತ್ತೋ ಜೀವನ ಏನಾಗುತ್ತೋ ನಾಳೆ,
ಈ ಥರ ಅಂದರೆ ಎಲ್ಲದರಲ್ಲೂ ಏನಾದರೂ ಒಂದು ಕ್ಲೂ ಕೊಡ್ತಾ ಇರ್ತಾರೆ, ದೇರ್ ಈಸ್ ಸಮಥಿಂಗ್ ಬ್ಯಾಡ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಅವ್ರು ಸೂಸೈಡ್ ಮಾಡ್ಕೊಂಡ್ಮೇಲೆ ಯೂಶಲಿ ಫ್ರೆಂಡ್ಸ್ಗಳು ಸಿಕ್ಕಾಗ ನಾವು ಮಾತಾಡಿರೋದು ನಾವು ನೋಡಿರ್ತೀವಿ, ಇವನು ಏನೋ ಹೇಳ್ತಾ ಇದ್ದ ಭವಿಷ್ಯ ಹೆಂಗೆ ಅಂತ ಅಂದರೆ ಸೂಸೈಡ್ ಮಾಡ್ಕೋತಾನೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಅಂತ. ಆಯಿತಾ, ಆ ಥರ ನಾವು ಹೇಳ್ತೀವಿ. ಆ ಥರ ನಡವಳಿಕೆಗಳು ಕಾಣಿಸ್ದಾಗ ಮನೆಯಲ್ಲಿ ದಯವಿಟ್ಟು ಅವ್ರ ಬಗ್ಗೆ ಗಮನ ಕೊಡಬೇಕು ಅಂತ. ಆಮೇಲೆ ಎಸ್ಪೆಷಲಿ ಮಕ್ಕಳು ಡೈರೆಕ್ಟಾಗೇ ಹೇಳ್ತಾರೆ, ಅಮ್ಮ ನನಗೇನೋ ಕೆಟ್ಟ ಯೋಚನೆ ಬರ್ತಿದೆ ಕಣಮ್ಮ, ನನಗೆ ಸಾಯ್ಬೇಕು ಅನ್ನಿಸ್ತಿದೆ ಕಣಮ್ಮ ಅಂತೆಲ್ಲ ಹೇಳ್ತಾರೆ. ಸೊ ಅವಾಗ ಪೇರೆಂಟ್ಸ್ ಏನು ಮಾಡ್ತಾರೆ, ಬಿಡ್ತು ಹಂಗಂತಾರ, ಹಂಗೆಲ್ಲ ಅನ್ಬಾರ್ದು, ಯಾಕೆ ಹಂಗೆ ಮಾತಾಡ್ತಿದ್ಯಾ ನೀನು, ಏನಾಗಲ್ಲ ಸುಮ್ಮನೆ ಎಲ್ಲ ಚೆನ್ನಾಗಾಗುತ್ತೆ ಅಂತ ನಾವು ಅದನ್ನು ತಾತ್ಸಾರ ಮಾಡಿಬಿಡೋದು. ಇಲ್ಲಾಂದರೆ ಗುಡಿ ಕರ್ಕೊಂಡೋಗಿ ಒಂದು ತಾಯ್ತ ಕಟ್ಸೋದು, ಎಲ್ಲ ಎದುರ್ಕೊಂಡ್ಬಿಟ್ಟಿದೆ ಮಗು, ಏನೋ ಟೆನ್ಷನ್ ತೊಗೊಂಡ್ಬಿಟ್ಟಿದ್ದಾನೆ ಅಂತ ತಾಯ್ತ ಕಟ್ಸೋದು. ಸೊ ಈ ಥರದ ನಡವಳಿಕೆಗಳು ಅಂದರೆ ನಾವು ವೈಜ್ಞಾನಿಕವಾಗಿ ನಾವು ಅದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದಕ್ಕಿಂತ ಯಾವಾಗ ಈ ಥರ ಮಾಹಿತಿ ಮನೇಲಿ ಸಿಗುತ್ತೋ ಇನ್ನೊಬ್ಬ ಜೊತೆಗಿರೋರು ಅವ್ರಿಗೆ ಆತಂಕ ಬಂದ್ಬಿಡುತ್ತೆ, ಅಪ್ಪ ಹೆಂಗೆ ಹ್ಯಾಂಡ್ಲ್ ಮಾಡೋದು ನಾನು ಇದನ್ನ, ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ ಅಂತ ಅವ್ರಿಗೆ ಆತಂಕನೂ ಬರುತ್ತೆ, ಗೊತ್ತೂ ಆಗಲ್ಲ. ಆಮೇಲೆ ಅವ್ರಿಗೆ ಯಾರಿಗೋನ ಫೋನ್ ಮಾಡಿ ಇನ್ನೊಬ್ರಿಗೆ ಯಾರಿಗಾನ ಫೋನ್, ಅವ್ರ ತಾಯಿಗೋ ಇನ್ನೊಬ್ರಿಗೋ ಯಾರಿಗೋ ಫೋನ್ ಮಾಡಿ, ಯಾಕೋ ಹಿಂಗೆ ಅಂತ ಇದ್ರು, ಯಾಕೋ ಹಿಂಗೆ ಮಾತಾಡ್ತಾ ಇದ್ದ ಅಂದರೆ ಏನಾಗಲ್ಲ ಬಿಡಿ, ಒಂದೆರಡು ದಿನಕ್ಕೆ ಸರಿ ಹೋಗುತ್ತೆ ಹಂಗೆ ಹೇಳ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ಈ ವ್ಯಕ್ತಿಗೆ ಒಂದು ಭಾಗದಲ್ಲಿ ಇರಬಹುದೇನೋ ಬದುಕಬೇಕು ಅನ್ನೋ ಆಸೆ, ಅದಕ್ಕೆ ಮಾಹಿತಿಯನ್ನು ಹಂಚ್ಕೊಂಡಿರ್ತಾನೆ, ಬಟ್ ಎಲ್ಲೂ ಸಪೋರ್ಟ್ ಸಿಗ್ತಾ ಇರಲ್ಲ, ಎಲ್ಲರೂ ತಾತ್ಸಾರ ಮಾಡೋ ಥರ. ಸೊ ಅವಾಗ ಆಟೋಮೆಟಿಕಲಿ ಏನಾಗುತ್ತೆ, ಏನೋ ಬಿಡಪ್ಪ ನಾನು ಹಣೆ ಬರದಲ್ಲಿ ನಾನು ಸಾಯಬೇಕು ಅಂತಲೇ ಇರಬೇಕೇನೋ, ನಾನು ಇಷ್ಟೆಲ್ಲ ಕ್ಲೂಸ್ ಕೊಟ್ಟಿದ್ದೀನಿ, ಹೇಳಿದ್ದೀನಿ, ಕೆಲವೊಂದ್ಸತಿ ಡೈರೆಕ್ಟಾಗೂ ಹೇಳಿರ್ತಾರೆ. ಎಲ್ಲದಕ್ಕೂ ನಾವು ಹೌದಾ ಹಂಗಾಗ್ತಿದೆಯಾ, ಯಾವತ್ತಿಂದ ಆಗ್ತಿದೆ, ಏನು ಮಾಡಬೇಕು, ಹೇಗೆ ನಾನು ನಿನ್ನ ಗಮನ ತಗೋಬೇಕು, ಎಷ್ಟು ದಿನದಿಂದ ಈ ಥರ ಕೆಟ್ಟ ಆಲೋಚನೆಗಳು ಬರ್ತಾ ಇದೆ, ಡಾಕ್ಟರ್ ಹತ್ರ ಹೋಗೋಣ. ಯಾಕಂದರೆ ಸೂಯಿಸೈಡ್ ಆಲೋಚನೆಗಳು ಎಮರ್ಜೆನ್ಸಿ ಅಂತ, ಅಂದರೆ ನೀವು ರೋಡಲ್ಲಿ ಯಾವುದನ್ನ ಆಕ್ಸಿಡೆಂಟ್ ಆಗಿ ನೋಡಿದ್ರೆ ಹೆಂಗೆ ಎಮರ್ಜೆನ್ಸಿ ಅಂತ ಕರ್ಕೊಂಡು ಹೋಗ್ತಿರೋ, ಹಾರ್ಟ್ ಅಟ್ಯಾಕ್ ಆದರೆ ಕರ್ಕೊಂಡು ಹೋಗ್ತಿರೋ, ಅಥವಾ ಈ ಸ್ಟ್ರೋಕ್ ಹೊಡೆದ್ರೆ ಕರ್ಕೊಂಡು ಹೋಗ್ತಿರೋ, ಅಷ್ಟೇ ಎಮರ್ಜೆನ್ಸಿ. ಸೂಯಿಸೈಡ್ ಆಲೋಚನೆಗಳನ್ನ ಯಾರನ್ನ ವ್ಯಕ್ತಪಡಿಸಿದಾಗ ತಕ್ಷಣ ಕರ್ಕೊಂಡು ಹೋಗ್ಬೇಕು ಅವ್ರಿಗೆ. ಯಾಕಂದರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಅವರು, ಕಾಯಕ್ಕಾಗಲ್ಲ ಆ್ಯಕ್ಚುಲಿ. ಸೊ ನಮ್ಮಲ್ಲಿ ಕೆಲವೊಂದ್ಸತಿ ಕಾಯ್ತಾರೆ, ನೋಡೋಣ ಬಿಡು ನಾಳೆ ಹೋಗೋಣ, ಏನೋ ಅನಿಸ್ತಿರ್ಬೋದು ನಿನಗೆ ಅಂದರೆ ಅವರಿಗಾಗುತ್ತಿರುವ ನೋವಿನ ಅನುಭವ ಇನ್ನೊಬ್ಬ ವ್ಯಕ್ತಿಗೆ ಆಗಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ಅದನ್ನು ತಾತ್ಸಾರ ಮಾಡಿಬಿಡ್ತಾರೆ ಸ್ವಲ್ಪ ಕೆಲವೊಂದ್ಸತಿ, ಉದ್ದೇಶಪೂರ್ವಕವಾಗಲ್ಲ, ಅವ್ರಿಗೂ ಭಯ ಇರುತ್ತೆ ಕೆಲವೊಂದ್ಸತಿ, ಹ್ಯಾಂಡ್ಲ್ ಮಾಡೋದಂತ ತಿಳುವಳಿಕೆ ಇರಲ್ಲ. ಸೊ ಅದರಿಂದನೂ ಕೂಡ ಕೆಲವೊಂದ್ಸತಿ ಅವರು ಸೂಸೈಡ್ ಮಾಡ್ಕೊಳ್ಳೋಂಥದ್ದು ಇರುತ್ತೆ. ಅದಕ್ಕೆ ನಾವು ಹೇಳೋದು ಸೂಸೈಡ್ ನಡವಳಿಕೆಗಳು ಏನೇನು ಇರ್ತವೆ, ಈಗ ನಾನು ಹೇಳಿದಾಗೆ ಅದನ್ನು ನೀವು ಗಮನಿಸ್ಬಿಟ್ಟು ಓ ಹೌದಾ ಈ ಥರ ಆಗ್ತಾ ಇದೆಯಾ ಅಂದರೆ ಕಂಡೆಮ್ ಮಾಡಬೇಡಿ. ಕೆಲವೊಂದ್ಸತಿ ಪೇರೆಂಟ್ಸ್ ನಾವು ನೋಡಿದ್ದೀವಿ, ಏನು ಕಡಿಮೆ ಮಾಡಿದ್ದೀವಿ ಅಂತ ನಿನ್ಗೆ ಈ ಥರ ಎಲ್ಲ ಯೋಚನೆ ಬರ್ತಿದೆ, ಹಿಂಗೆ ದಬ್ಬಾಳಿಕೆ ಮಾಡ್ತಾರೆ. ನಿನ್ನ ಬೇರೆ ಮಕ್ಕಳು ನೋಡು, ಅವ್ರು ಎಷ್ಟು ಕಷ್ಟಪಟ್ಟು ಬದುಕ್ತಿದ್ದಾರೆ, ನಿನಗೆ ಬೇಕಾದೆಲ್ಲ ಕೊಡ್ಸಿದೀವಲ್ಲ ಅದಕ್ಕೆ ನಿನಗೆ ದುರಹಂಕಾರ, ಸಾಯ್ಬೇಕು ಅಂತ ಅದಕ್ಕೆ ಅನ್ಕೊಂತಿದ್ಯಾ ನೀನು. ಸೊ ಅವ್ರ ಮಗುಗೆ ಏನೋ ನಾವು ಕಾಯಿಲೆಯಿಂದ ಬರ್ತಿರುತ್ತೆ, ಅವ್ರ ಅಪ್ಪ ಅಮ್ಮನ ತಪ್ಪಿಂದ ಏನು ಬರ್ತಾ ಇರಲ್ಲ. ಸೊ ಯಾಕೋ ಬರ್ತಿದೆಯಮ್ಮ ಈ ಕೆಟ್ಟ ಯೋಚನೆ ಅಂತ ಹೇಳಿದ್ರೆ ವಾಪಸ್ ಬೈದೇ ಬಿಡ್ತಾರೆ. ಸೊ ಇನ್ನೊಂದು ಈ ಸಣ್ಣ ಪುಟ್ಟ ಈ ಲವ್ ಸ್ಟೋರೀಸ್ಗಳಿದ್ದಾಗ ಆ್ಯಕ್ಚುಲಿ ಅವ್ರು ಏನು 1 ವರ್ಷ 2 ವರ್ಷ ಆದಮೇಲೆ ಅವ್ರ ಪಡೆಗೆ ಅವ್ರು ಮರ್ತೋಗ್ತಿರ್ತಾರೆ ಆ್ಯಕ್ಚುಲಿ. ಯಾಕಂದರೆ ಏಜಲ್ಲಿ ಏನು ಮದುವೆ ಅಂತೂ ಆಗೋಕ್ಕಾಗಲ್ಲ. ಬಟ್ ಈ ಪೇರೆಂಟ್ಸ್ ಅಷ್ಟರಲ್ಲಿ ಇಟ್ಕೊಂಬರೋದು, ಎಳ್ದಾಡೋದು, ಇದು ಮಾಡೋದು, ಅವಮಾನ ಮಾಡೋದು, ಎಲ್ಲರನ್ನೂ ಕರೆಸಿ ಪಂಚಾಯತಿ ಕಟ್ಟೆಗಳು ಮಾಡಿಬಿಡೋದು. ಸೊ ಮಗು ಅದೇನು ನನ್ನೇ ಬಿಟ್ಕೊಟ್ಬಿಟ್ರಲ್ಲ, ನನಗೆ ಇಷ್ಟೊಂದು ಅವಮಾನ ಮಾಡಿದ್ರಲ್ಲ ಅಂತ ಅವಾಗಲೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಮುನ್ಸೂಚನೆ ಕೊಟ್ಟಿರ್ತಾರೆ. ಸೊ ಪೇರೆಂಟ್ಸ್ ಹೇಳೋ ಅಯ್ಯೋ ಎಲ್ಲ ಹೌದು ಸರ್, ನಾನು ಹಿಂಗೇಂದಿದ್ರೆ ಮದುವೆನೇ ಮಾಡಿಕೊಟ್ಬಿಡ್ತಿದ್ದೆ ಸರ್, ಅವಾಗ ಉಲ್ಟಾ ಹೇಳ್ತಿರ್ತಾರೆ. ಅಂದರೆ ನಾವು ನಮ್ಮನ್ನು ಮಾತ್ರ ಗಮನಿಸ್ಕೊತಿರ್ತೀವಿ ಹೊರತು ಅವ್ರನ್ನ ಗಮನಿಸಲ್ಲ ಅಂತ. ಆ್ಯಕ್ಚುಲಿ ನನಗೇನಾಗ್ತಿದೆ, ನಂಗೆ ಭಯ ಆಗ್ತಿದೆ, ನಂಗೆ ಗಾಬರಿ ಆಗ್ತಿದೆ, ನಂಗೆ ಟೆನ್ಷನ್ ಆಗ್ತಿದೆ, ನಂಗೆ ಕೋಪ ಬರ್ತಿದೆ, ಆ ಮಾತನ್ನು ಕೇಳಿ ಸೊ ಅದ್ರ ಮೇಲೆ ನಮ್ಮ ಗಮನ ಹೋಗ್ಬಿಡುತ್ತೆ, ನಾನು ಹೆಂಗೆ ಮ್ಯಾನೇಜ್ ಮಾಡ್ಕೋಬೇಕು ಅಂತ. ಹೇಳೋನ್ ಮೇಲೆ ಗಮನ ಹೋಗಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ನಾವು ಹೇಳೋರ ಮೇಲೆ ಗಮನ ಇರಬೇಕು. ಆದಷ್ಟು ಅಂಥ ಮಾಹಿತಿ ಯಾರನ್ನ ಕೊಟ್ಟರೆ 24 hours ಯಾರಾದರೂ ಒಬ್ಬರು ಅವ್ರ ಜೊತೆ ಕಂಪಲ್ಸರಿ ಇರಬೇಕು. ನಂತರ ಬೇಗನೆ ವೈದ್ಯಕೀಯ ಸಹಾಯವನ್ನು ತೆಗೆದುಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಈಗ ಒಂದು ಸಲ ಈ ಥರದ ಆಲೋಚನೆ ಬಂದಾಗ ತಾವು ಹೇಳೋ ರೀತಿ 24 ಗಂಟೆ ಒಳಗಡೆ ಅದನ್ನ ಒಂದು ಎಮರ್ಜೆನ್ಸಿ ಅಂತ ಭಾವಿಸಿ ಇಮಿಡಿಯೇಟ್ ಆಗಿ ಮನೋವೈದ್ಯರ ಹತ್ರ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಹೌದು, ಅದನ್ನ ಎಮರ್ಜೆನ್ಸಿ ಅಂತಲೇ ಮೆಡಿಕಲ್ ಎಮರ್ಜೆನ್ಸಿ ಅಂತಲೇ ನೋಡಬೇಕು. ಆತ್ಮಹತ್ಯೆ ತಡೆಗಟ್ಟುವಲ್ಲಿ ಮನೆಯಲ್ಲಿ ಇರೋವಂಥ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಸುತ್ತಮುತ್ತ ಇರೋವಂಥವ್ರು ಕುಟುಂಬ ಜೊತೆಗೆ ಸಮಾಜದ ಪಾತ್ರ ಕೂಡ ಇದ್ದೇ ಇರುತ್ತೆ. ಸಮಾಜದಲ್ಲಿರೋ ಅಂಥವ್ರು ಕೂಡ ಏನು ಮಾಡಬಹುದು? ಹೌದು, ಮೊದಲನೇದಾಗಿ ಸಮಾಜದಲ್ಲಿ ಈಗ ನಮ್ಮ ತಂದೆ ತಾಯಿಗಳಿರ್ಬೋದು, ಪೇರೆಂಟ್ಸು, ಕುಟುಂಬ ಯಾರಿಗೆ ಎದುರುಕೊಳ್ಳುತ್ತೆ ಅಂದರೆ ಸಮಾಜಕ್ಕೆ ಎದುರುಕೊಳ್ಳುತ್ತೆ.
ಅಯ್ಯೋ ಸಮಾಜ ಏನು ಅನ್ಕೊಳ್ಳುತ್ತೋ, ನನ್ನ ಮಗನ ನಾನು ಮಾನಸಿಕ ಆರೋಗ್ಯ ಆಸ್ಪತ್ರೆ ಕರ್ಕೊಂಡು ಹೋದರೆ, ಏನು ಹುಡುಗಿ ಇದ್ರೆ ಹೆಣ್ಮಕ್ಳಿದ್ರೆ ಅಯ್ಯೋ ಇವಳಿಗೆ ಮದುವೆನೇ ಆಗಲ್ವೇನೋ ಮತ್ತೆ ನಾನೀಗ ತೋರಿಸ್ಬಿಟ್ರೆ. ಸೊ ಈ ಥರ ಎಲ್ಲ ತಪ್ಪು ಕಲ್ಪನೆಗಳನ್ನು ಬೆಳೆಸ್ಕೊಂಡು ಬಂದಿರ್ತಾರೆ. ಮಾನಸಿಕ ಆರೋಗ್ಯ ಅಂದರೆ ಅದು ಬರಬಾರ್ದು, ಬಂದರೆ ಭವಿಷ್ಯ ಚೆನ್ನಾಗಿರಲ್ಲ, ಹೆಣ್ಣು ಕೊಡಲ್ಲ ಅಥವಾ ಗಂಡು ಕೊಡಲ್ಲ, ಆ ಥರದ್ದು ಏನಾದರೂ ಅಂದರೆ ಜೀವನ ನಡ್ಸ್ಕೊಂಡು ಹೋಗೋಕ್ಕಾಗಲ್ಲ, ಆ ಥರ ತಪ್ಪು ಕಲ್ಪನೆಗಳು ಇರುತ್ತೆ. ಅವೆಲ್ಲ ಆಗಿನ ಕಾಲಕ್ಕೆ ನಿಜ ಇದ್ದಿರಬಹುದು, ಯಾಕೆಂದರೆ ಅವಾಗ ವೈಜ್ಞಾನಿಕವಾಗಿ ಮುಂದುವರೆದಿರಲಿಲ್ಲ. ಈಗ ವಿಜ್ಞಾನ ಫುಲ್ ಮುಂದುವರೆದಿದೆ. ಅಂದರೆ ನಿಮಗೆ ಏನೇ ಮಾನಸಿಕ ಅನಾರೋಗ್ಯ ಇದ್ದರೂ ಕೂಡ ನೀವು ಮದುವೆನೂ ಆಗ್ಬೋದು, ಸಂಸಾರ ಮಾಡ್ಬೋದು, ಮಕ್ಕಳು ಮಾಡ್ಕೋಬೋದು, ಜಾಬ್ಸ್ ಮಾಡ್ಬೋದು, ಯಾವುದಕ್ಕೂ ಅಡಚಣೆ ಇಲ್ಲ. ದೈಹಿಕ ಕಾಯಿಲೆಗಳಿದ್ದಾಗ ಎಷ್ಟು ನಿಜ ಚೆನ್ನಾಗಿರ್ತೀರೋ, ಮಾನಸಿಕ ಅನಾರೋಗ್ಯ ಇದ್ದರೂ ಕೂಡ ಚಿಕಿತ್ಸೆ ತಗೊಂಡು ಅಷ್ಟೇ ಚೆನ್ನಾಗಿರ್ಬೋದು. ಸೊ ಸಮಾಜಕ್ಕೆ ಅದು ತಿಳುವಳಿಕೆ ಇರಬೇಕು. ಮೇನ್ಲಿ ನಾವು ಇವ್ರನ್ನ ಬುಲ್ಲಿ ಮಾಡಬಾರ್ದು, ಐಸೋಲೇಟ್ ಮಾಡೋದು, ಅಂದರೆ ಅವ್ರನ್ನ ಒಂದೇನೋ ವಿಲಕ್ಷಣ ವ್ಯಕ್ತಿಗಳ ಥರ ನೋಡುವಂಥ ಅಭ್ಯಾಸ. ಸೊ ಆ ಥರ ನೋಡೋದು, ಅಥವಾ ಕೆಲವೊಂದು ಸತಿ ಗೇಲಿ ಮಾಡುವಂಥದ್ದು. ಅವ್ನು ಸೂಸೈಡ್ ಮಾಡ್ಕೊಂಡೇನೋ ಬದುಕ್ಬಿಟ್ಟು ಬಂದಿರ್ತಾನೆ, ಏನೋ ಬದುಕ್ಬಿಟ್ಟ, ಈ ಸರಿ ಫೇಲ್ ಆಗ್ಬಿಟ್ಟ, ನಿನ್ನ ಲೈಫಲ್ಲಿ ಇಲ್ಲೂ ಫೇಲಾ, ಹಿಂಗೆ. ಅಂದರೆ ಅವ್ನು ಸೂಸೈಡ್ ಬದುಕು ಬಂದರೆ ಇದರಲ್ಲೂ ಫೇಲ್ ಆದ ನೀನು ಅಂತ, ಹಾಗೆ ಆಗ್ಲಿಲ್ವಾ ನಿನ್ನ ಯೋಗ್ಯತೆಗೆ ಅಂತ. ಸೊ ಆ ಥರ ಬುಲ್ಲಿ ಮಾಡುವಂಥದ್ದು ಅಭ್ಯಾಸ ಇರೋದು. ಅಯ್ಯೋ ನೀನು ನೋಡಿದ್ವಿ ಬಿಡು, ಅದೆಷ್ಟು ಸತಿ ಈ ಥರ ಅಟೆಂಡ್ ಮಾಡಿದ್ಯೋ ಅಂತ ಅವಮಾನ ಮಾಡುವಂಥದ್ದು. ಈ ಗಂಡ ಹೆಂಡತಿ ಜಗಳಗಳಿದ್ರೆ ಅದು ಹೇಳ್ತಾರೆ ಅದನ್ನು. ಆ್ಯಕ್ಚುಲಿ ಅಯ್ಯೋ ನೀನು ಕೇಳಿ ಕೇಳಿ ಸಾಕಾಗೋಯ್ತೆ, ಬರೇ ಇದೇ ಆಯಿತು, ಟ್ರೈ ಮಾಡೋದು ಸಕ್ಸಸ್ ಅಂತೂ ಆಗಲಿಲ್ವಲ್ಲ ನೀನು ಅಂತ. ಸೊ ಆ ಥರ ಅವ್ರನ್ನ ಅವಮಾನ ಮಾಡುವಂಥದ್ದು, ಇನ್ಸೆನ್ಸಿಟಿವ್ ಆಗಿ ಬುಲ್ಲಿ ಮಾಡುವಂಥದ್ದು. ಸೊ ಅದು ಡೆಫಿನೆಟ್ಲಿ ಅವ್ರಿಗೆ ತುಂಬ ಆಘಾತ ಆಗೋಗುತ್ತೆ ಆ್ಯಕ್ಚುಲಿ. ಯಾಕಂದರೆ ಅವ್ರಿಗಾಗೋ ನೋವನ್ನು ಅವ್ರು ಮಾತನ್ನೇ ಅನುಭವಿಸ್ಬೋದು. ಆ ನೋವನ್ನು ಈಗ ನನ್ನ ಕೈ ಮೇಲೆ ನೀವು ಬೆಂಕಿ ಇಟ್ಟರೆ ನೋವು ನನಗೆ ಗೊತ್ತಾಗುತ್ತೆ, ನಂಗೆ ನೋವಾಗಿದೆ ಅಂತ ನಿಮಗೆ ಅನಿಸ್ಬೋದು. ಬಟ್ ಯಾವ ಮಟ್ಟಕ್ಕೆ ನೋವಾಗಿದೆ, ಯಾವ ರೀತಿ ನೋವಾಗಿದೆ, ಎಷ್ಟು ಡೀಪಾಗಿ ನೋವಾಗಿದೆ, ಅದ್ರದ್ದು ಅನುಭವ ನಿಮ್ಗೆ ಆಗಕ್ಕೆ ಸಾಧ್ಯ ಇಲ್ಲ ಅಲ್ವಾ ಇನ್ನೊಬ್ಬರಿಗೆ. ಸೊ ಅದೇ ಥರ ಈ ಆತ್ಮಹತ್ಯೆ ಆಲೋಚನೆಗಳು ಬಂದಾಗ, ಖಿನ್ನತೆಯಿಂದ ಬರುವಂತಹ ಕಾಯಿಲೆಯಲ್ಲಿ ಬೇರೆಯವ್ರಿಗೆ ಯಾರಿಗೂ ಕೂಡ ಅವ್ರ ನೋವು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಅಂದರೆ ಅವ್ರಿಗೆ ಅವಮಾನ ಮಾಡಬೇಡಿ, ತಾತ್ಸಾರ ಮಾಡಬೇಡಿ, ಆದಷ್ಟು ಬೇಗ ಸಹಾಯವನ್ನು ಕೊಡಿಸೋದು ತುಂಬ ಒಳ್ಳೆಯದು ಅಂತ. ಸರ್, ಕೊನೆಯದಾಗಿ ಆತ್ಮಹತ್ಯೆ ತಡೆ ಮಾಸಾಚರಣೆ ಈ ಸೆಪ್ಟೆಂಬರ್ ತಿಂಗಳು ಏನು ನಡೀತಾ ಇದೆ, ಕೇಳುಗರಲ್ಲಿ ಸಾಕಷ್ಟು ಮಂದಿಲಿ ಆರೋಗ್ಯ ಸಮಸ್ಯೆಗಳು ಹೇಗೆ ದೈಹಿಕವಾಗಿ ಬರುತ್ತೋ ಅದೇ ರೀತಿ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಕೂಡ ಇತ್ತೀಚೆಗೆ ಹೆಚ್ಚಾಗ್ತಲೂ ಇದೆ, ಜೊತೆಗೆ ಆತ್ಮಹತ್ಯೆ ಕೂಡ ಹೆಚ್ಚಾಗ್ತಾ ಇದೆ. ನಮ್ಮ ಕೇಳುಗರಿಗೆ ಈ ದಿನದ ಪ್ರಯುಕ್ತ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮಾನಸಿಕ ಆರೋಗ್ಯವನ್ನು ದೈಹಿಕ ಆರೋಗ್ಯವಾಗಿ ಹೇಗೆ ನೋಡ್ಕೊತೀರೋ ಅಷ್ಟೇ ಜವಾಬ್ದಾರಿಯಿಂದ ನೋಡ್ಕೋಬೇಕು ಮೊದಲನೇದಾಗಿ. ಎರಡನೇದಿಗೆ ನೋಡಿ, ನೀವು ಎಲ್ಲ ಡಯಟ್ ಪ್ರಾಕ್ಟೀಸ್ ಮಾಡದಿರೋರೇ ಇಲ್ಲ ನಾನು ನೋಡ್ದಂಗೆ. ಎಲ್ಲಾದರೂ ಒಂದು ಡಯಟ್ ನೋಡ್ತಿರ್ತಾರೆ, ವೆಯ್ಟ್ ಇಳಿಸ್ಕೊಳ್ಳೋದು ನೋಡ್ತಿರ್ತಾರೆ, ಏನಾದರೂ ಒಂದು ಚೆಕ್ ಮಾಡ್ತಾನೆ ಇರ್ತಾರೆ. ಅದೇ ಥರ ಡ್ರೆಸ್ಸಿಂಗ್ ಬಗ್ಗೆ ನೋಡ್ಕೊತಾ ಇರ್ತಾರೆ, ಫಿಟ್ನೆಸ್ ಬಗ್ಗೆ ನೋಡ್ತಿರ್ತಾರೆ. ಅದೇ ಥರ ಮೆಂಟಲ್ ಹೆಲ್ತ್ ಫಿಟ್ನೆಸ್ ಅಂತ, ಮಾನಸಿಕ ಆರೋಗ್ಯದ ಬಗ್ಗೆ ಕೂಡ ಅಟ್ಲೀಸ್ಟ್ ಒಂದು 5 minutes 10 minutes ಒಂದು ವಿಡಿಯೋ ನೋಡಿ, ಏನು ತೊಂದರೆ ಇಲ್ಲ. ಯಾವುದ್ಯಾವುದು ಮಾನಸಿಕ ಅನಾರೋಗ್ಯದ ಲಕ್ಷಣಗಳು ಅನ್ನೋದನ್ನು ನೋಡ್ಬೇಕು ಆ್ಯಕ್ಚುಲಿ. ಸೊ ಹೇಗೆ ಅವನ್ನ ನಾವು ಬದಲಾಯಿಸ್ಕೋಬಹುದು, ನಮ್ಮ ಕೈಲಿ ಬದಲಾಯಿಸ್ಕೊಳ್ಳೋಕ್ಕಾಗದೇ ಇದ್ದರೆ ನಾನು ಸಹಾಯ ಹೇಗೆ ತಗೋಬೇಕು. ಈಗ ಫಾರ್ ಎಕ್ಸಾಂಪಲ್ ಈ ಸೂಸೈಡಲ್ಲಿ ಮೇನ್ ಡಿಪ್ರೆಷನ್, ಖಿನ್ನತೆ. ಸೊ ಖಿನ್ನತೆ ಅಂದರೆ ಲವಲೋಕೆ ಇಲ್ಲದೆ ಇರೋದು, ಕೆಲಸ ಕಾರ್ಯದಲ್ಲಿ ಆಸಕ್ತಿ ಇಲ್ಲದೆ ಇರೋದು, ಬೇಜಾರಾಗೋದು, ಜೀವನ ಬೇಡ ಅಂತ ಅನ್ಸೋದು, ಮುಂಚೆ ಖುಷಿ ಕೊಡ್ತಿದ್ದ ಎಲ್ಲ ಕೆಲಸಗಳು ಯಾವುದು ಖುಷಿ ಕೊಡದೆ ಇರೋದು, ನನ್ನಿಂದ ಏನೂ ಆಗಲ್ಲ, ವರ್ತ್ಲೆಸ್ನೆಸ್, ನಾನೊಬ್ಬ ಅಯೋಗ್ಯ ಅಂತ ಅಂದ್ಕೊಳ್ಳೋದು, ನನ್ನ ಭವಿಷ್ಯ ಸರಿಯೇ ಇಲ್ಲ, ನಾನು ಏನು ಪ್ರಯತ್ನ ಮಾಡಿದ್ರು ನನ್ನ ಭವಿಷ್ಯ ಬದಲಾಗಲ್ಲ ಅಂತ ನೆಗೆಟಿವ್ ಆಲೋಚನೆ ಇಟ್ಕೊಳ್ಳೋದು. ಆಮೇಲೆ ಪಾಪ ಪ್ರಜ್ಞೆ ಅನುಭವಿಸೋದು, ಅಯ್ಯೋ ನನ್ನಿಂದ ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ ಎಲ್ಲರಿಗೂ ಮೋಸ ಆಗೋಯ್ತು ಅನ್ನೋ ಥರ ಪಾಪ ಪ್ರಜ್ಞೆನ ಅನುಭವಿಸೋದು. ಸೊ ಇವೆಲ್ಲ ಲಕ್ಷಣಗಳು ಒಬ್ಬ ಮನುಷ್ಯನಿಗೆ ಪದೇ ಪದೇ ಬರ್ತಾ ಇದ್ರೆ ಅದೆಲ್ಲ ರೋಗದಿಂದ ಬರುತ್ತೆ. ಅಲ್ಲಿ ಬರೋ ಎಲ್ಲ ಯೋಚನೆನೂ ಸುಳ್ಳು, ಅದು ಮನುಷ್ಯನಿಗೆ ಗೊತ್ತಿರಬೇಕು ಆ್ಯಕ್ಚುಲಿ. ಸೊ ಪ್ರತಿಯೊಂದು ಈ ಕಾಯಿಲೆಯಲ್ಲಿ ಬರುವಂಥ ಯೋಚನೆಗಳಿದೆ, ನಾನು ಅಯೋಗ್ಯ, ಭವಿಷ್ಯ, ಅದೆಲ್ಲ ಸುಳ್ಳು ಯೋಚನೆಗಳದು. ಈಗ ನಮಗೆ ಅಸ್ತಮಾ ಬಂದಾಗ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ, ನಾವೇನು ಸತ್ತೋಗ್ತೀವಿ ಅಂತ ಸೂಸೈಡ್ ಮಾಡ್ಕೊತೀವ? ಇಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ತಗೊತೀವಿ, ಬದುಕ್ತೀವಿ. ಇದರಲ್ಲೂ ಅಷ್ಟೇ ಈ ಸುಳ್ಳು ಆಲೋಚನೆಗಳೇನಿದೆ, ಈ ಸುಳ್ಳು ಆಲೋಚನೆಗಳು ರಾಸಾಯನಿಕ ಕ್ರಿಯೆ ವ್ಯತ್ಯಾಸದಿಂದ ಬರ್ತಿರುತ್ತೆ. ಸೊ ನಾವು ಅದನ್ನು ಗಮನಿಸ್ಕೊಂಡು ಚಿಕಿತ್ಸೆ ತಗೊಂಡ್ರೆ 100ಕ್ಕೆ 100% ನಾವು ಸಹಜ ಜೀವನವನ್ನು ಮಾಡಬಹುದು. ಸೊ ಎಲ್ಲರಿಗೂ ತಮ್ಮ ಜೀವನದ ಬಗ್ಗೆ ಆಸೆ ಇರಬೇಕು, ಆಕಾಂಕ್ಷೆ ಇರಬೇಕು,
ನಾನು ಖುಷಿಯಾಗಿರಬೇಕು, ಚೆನ್ನಾಗಿರಬೇಕು. ಇಲ್ಲ ಅಂದರೆ ನಾನು ಹೇಗೆ ಮತ್ತೆ ವಾಪಸ್ ಅದನ್ನು ಗಳಿಸ್ಕೋಬೇಕು. ಈಗ ದುಡ್ಡು ಕಳೆದವ್ರೆ ನಾವು ದುಡ್ಡು ಗಳಿಸಲ್ವಾ, ಅದೇ ಥರ ನನ್ನ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸರಿ ಇಲ್ಲ ಅಂದರೆ ನಾನು ಹೇಗೆ ಅದನ್ನು ಗಳಿಸ್ಕೋಬೇಕು, ಯಾರಿಗೆ ಸಂಬಂಧಪಟ್ಟವ್ರಿಗೆ ಮೀಟ್ ಮಾಡಬೇಕು, ಸಹಾಯ ತಗೋಬೇಕು ಅನ್ನೋದೇ ಮುಖ್ಯ ಉದ್ದೇಶ. ಡಾಕ್ಟರ್ ಲೋಕೇಶ್ ಬಾಬು ಅವರು ಇಲ್ಲಿವರೆಗೂ ನಮಗೆ ಈ ಸೆಪ್ಟೆಂಬರ್ ತಿಂಗಳು ನಡೆಯುವಂತಹ ಆತ್ಮಹತ್ಯೆ ತಡೆ ಮಾಸಾಚರಣೆ ಅಂಗವಾಗಿ ಆತ್ಮಹತ್ಯೆ ತಡೆ ಕುರಿತು ಒಂದಷ್ಟು ಮಾಹಿತಿ ನೀಡಿದ್ದಾರೆ. ಅವರಿಗೆ ರೇಡಿಯೋ ಸಿದ್ಧಾರ್ಥ ಮತ್ತು ಕೇಳುಗರ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್.